ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕನಸವಾಡಿಯ ಗ್ರಾಮದ ಬಳಿ ಇರುವ ಇತಿಹಾಸ ಪ್ರಸಿದ್ಧ ಶನಿ ಮಹಾತ್ಮ ದೇವಾಲಯದಲ್ಲಿ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಈ ಶನಿ ಮಹಾತ್ಮ ದೇವಾಲಯವನ್ನ ಚಿಕ್ಕ ಮಧುರೆ ಅಂತ ಕೂಡ ಕರೀತಾರೆ. ಶಿವರಾತ್ರಿ ಮುಗಿದ 9 ದಿನಗಳ ನಂತರ ಈ ದೇವಾಲಯದಲ್ಲಿ ಪ್ರತಿ ವರ್ಷ ಬ್ರಹ್ಮ ರಥೋತ್ಸವ ನಡೆಯುತ್ತೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಭಕ್ತಾದಿಗಳು ಆಗಮಿಸಿ ರಥ ಎಳೆದು ತಮ್ಮ ಹರಕೆ ತೀರಿಸಿದ್ರು. ತೇರಿಗೆ ಬಾಳೆಹಣ್ಣು ದವಸ ಧಾನ್ಯ ಎಸೆದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಕೂಡ ಮಾಡಿದ್ದಾರೆ. ಸುತ್ತಮುತ್ತಲ ಗ್ರಾಮಗಳಿಂದ ಬರೋ ಭಕ್ತರಿಗೆ ಪಾನಕ, ಕೋಸಂಬರಿ, ನೀರು, ಮಜ್ಜಿಗೆಯನ್ನು ಕೂಡ ವಿತರಣೆ ಮಾಡಲಾಗಿದೆ. ಬ್ರಹ್ಮ ರಥೋತ್ಸವದ ಹಿನ್ನೆಲೆ 1 ವಾರಗಳ ಕಾಲ ವಿಶೇಷ ಪೂಜಾ ಕೈಕರ್ಯಗಳು ನೆರವೇರಿಸಲಾಗಿದೆ. ಪ್ರತಿದಿನ ಸಂಜೆ ರಸಮಂಜರಿ, ಸಂಗೀತ ಸಂಜೆ ಕಾರ್ಯಕ್ರಮಗಳು, ಕೀಲು ಕುದುರೆ, ಜನಪದ ಕಲಾ ತಂಡಗಳ ಪ್ರದರ್ಶನ ಕೂಡ ಇರುತ್ತೆ. ಜೊತೆಗೆ ಪುಣ್ಯ ಕ್ಷೇತ್ರದ ಇತಿಹಾಸ ಸಾರುವ ಪೌರಾಣಿಕ ನಾಟಕಗಳು ಕೂಡ ಇರುತ್ತೆ. ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಸೊ ಇವತ್ತು ಸಹ ಅದ್ದೂರಿಯಾಗಿ ನಡೀತಾ ಇದೆ. ಅಂದ್ರೆ 70 ವರ್ಷ ತುಂಬಿದೆ ಅಲ್ವಾ ನಮ್ಮ ದೇವಸ್ಥಾನಕ್ಕೆ, ಶನಿ ಮಹಾತ್ಮ ದೇವಸ್ಥಾನಕ್ಕೆ. ಅದರ ವಿಶೇಷ ಅಂದ್ರೆ ಈ ವರ್ಷ ತುಂಬಾ ವಿಶೇಷವಾಗಿದೆ. ಯಾಕಂದ್ರೆ ಸತತವಾಗಿ 7 ದಿನ ನಾಟಕ ಅದೆಲ್ಲ ನಡೀತಾ ಇತ್ತು. ಆದ್ರೆ ಈ ವರ್ಷ ಬಂದು ನಮ್ಮ ಎಲ್ಲಾ ಕಾಮಿಡಿ ಕಿಲಾಡಿಗಳಾಗಿರ್ಬೋದು, ಟಿಚ್ಚಿ ಗಿಲಿಗಿಲಿ ಆಗಿರ್ಬೋದು, ಟಿಕೆಡಿ, ಈ ತರ ಹಲವಾರು ಕಲಾವಿದರು ಸಹ ಬರ್ತಾ ಇದ್ದಾರೆ. 1ನೇ ತಾರೀಕು ತುಂಬಾ ಅದ್ದೂರಿಯಾಗಿ 101 ರಥಗಳು ಸಹ ಬರ್ತಾರೆ. ಇದು 71ನೇ ಶನಿ ಮಹಾತ್ಮ ಜಾತ್ರೆ. ಮತ್ತೆ ಇಲ್ಲಿ ನಾವು ಪ್ರತಿ ವರ್ಷನೂ ಬರ್ತೀವಿ. ತುಂಬಾ ಹಲವಾರು ಕಡೆಯಿಂದ ಜನ ಭಕ್ತಾದಿಗಳು ಎಲ್ಲರೂ ಬರ್ತಾರೆ. ಎಲ್ಲರೂ ಏನಾದ್ರು ಕೆಲಸ ಆಗಿಲ್ಲ ಅಂತ ಏನಾದ್ರು ಅನ್ಕೊಂಡ್ ಬಂದ್ರೆ ಎಲ್ಲ ದೇವರು ಈಡೇರಿಸ್ತಾರೆ ಅಂತ ಹೇಳಿ